ಅವತ್ತು ಅನೇಕ ಜನರಿಗೆ ಯಾವುದೇ ಜಾತಿ ಧರ್ಮ ಎಲ್ಲರಿಗೂ ಕೂಡ ಆಶ್ರಮದಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೀತೆಗೆ ಆಶ್ರಯವನ್ನು ಕೊಟ್ಟಿದ್ರು, ಲವಕುಶರಿಗೆ ವಿದ್ಯೆ ಕಲಿಸ್ತಕ್ಕಂಥ ಕೆಲಸ ಮಾಡಿದರು, ಬಿಲ್ವಿದ್ಯೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನೋಡಿ, ವಾಲ್ಮೀಕಿಯವರು ಅವತ್ತು ಬಹಳಷ್ಟು ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಕರೆದ್ರಲ್ಲ, ಅದು ಅವತ್ತಿನ ರಾಮರಾಜ್ಯ ಅಂತಕ್ಕಂಥ ಕಲ್ಪನೆನೇ ಗ್ರಾಮರಾಜ್ಯ ಆಗಿರ್ತಕ್ಕಂಥದ್ದು. ಆ ಕಲ್ಪನೆ ರಾಮರಾಜ್ಯದಲ್ಲಿ ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸಮಾನರಾಗಿರ್ಬೇಕು. ಇದಕ್ಕೋಸ್ಕರ ನಾವು ಮಹರ್ಷಿ ವಾಲ್ಮೀಕಿಯನ್ನು ಪೂಜಿಸ್ತೀವಿ, ಗೌರವಿಸ್ತೀವಿ, ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ಅವ್ರ ಮೇಲೂ ಸುಳ್ಳು ಕಟ್ಟು ಕಥೆಗಳನ್ನ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅವನ್ನೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಒಬ್ಬ ಬೇಡ ದರೋಡೆಕೋರನಾಗಿದ್ದ ಅಂತ ಸುಮ್ಮನೆ ದರೋಡೆಕೋರನಾಗಿದ್ದವರು ರಾಮಾಯಣದಂಥ ಕಾವ್ಯ ರಚನೆ ಮಾಡಕ್ಕೆ ಸಾಧ್ಯನಾ? ಸಂಸ್ಕೃತದಲ್ಲಿ ಮಾಡಕ್ ಸಾಧ್ಯನಾ? ಯಾಕಂತಂದ್ರೆ ಇವರು ಶೂದ್ರ ಜನಾಂಗದಲ್ಲಿ ಹುಟ್ಟಿದ್ರು. ಅದಕ್ಕೋಸ್ಕರವಾಗಿ ಸಂಸ್ಕೃತದಲ್ಲಿ ರಚನೆ ಮಾಡಬೇಕಾದ್ರೆ ಇವ್ರಿಗೆ ದರೋಡೆ ಮಾಡ್ತಿದ್ದವನಿಗೆ ಜ್ಞಾನೋದಯ ಮಾಡಿತು. ಜ್ಞಾನೋದಯ ಆದಮೇಲೆ ಅವೆಲ್ಲ ನಂಬಕ್ಕೆ ಹೋಗ್ಬೇಡಿ, ಅವೆಲ್ಲರೂ ಏನು ನಂಬಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ನಾವೆಲ್ಲ ಕತೆ ಹಿಂದೆ ಓದಿದ್ದು, ಆ ಕತೆಗಳೆಲ್ಲ ಸುಳ್ಳು ಕತೆಗಳು, ಅವೆಲ್ಲ ಸುಳ್ಳು ಕತೆಗಳು. ಅವನ್ಯಾರು ಕೂಡ ನಂಬ್ಕೊಳಕ್ ಹೋಗ್ಬಿಡಿ. ವಾಲ್ಮೀಕಿ ಬೇಡ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಮಹಾನ್ ಮೇಧಾವಿಯಾಗಿದ್ದ, ವಿದ್ಯಾವಂತನಾಗಿದ್ದ ಅಂತಕ್ಕಂಥದ್ದನ್ನ ತಿಳ್ಕೋಬೇಕ. ಹಾಗಾಗಿ ಅವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 443 ಕೋಟಿ ರೂಪಾಯಿ, 443 ಕೋಟಿ 35 ಲಕ್ಷ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿಯಲ್ಲಿ 470 ಎಷ್ಟು, ವರ್ಣಾ ಕ್ಷೇತ್ರದಲ್ಲಿ 470ಕ್ಕೆ ಮೊನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೆ. ಅದಕ್ಕೆ ನೋಡಿ, ಈ ಕ್ಷೇತ್ರದಲ್ಲೂ ಕೂಡ ಹೆಗ್ಗಡದೇವನಕೋಟೆ ಕ್ಷೇತ್ರದಲ್ಲೂ ಕೂಡ 443 ಕೋಟಿ 35 ಲಕ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು, ಟೀಕೆ ಮಾಡ್ತಾರೆ. ಏನಂತಪ್ಪ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಮತ್ತೆ ಈ 443 ಕೋಟಿ ಹೆಂಗೆ ಎಲ್ಲಿಂದ ಬಂತು? ನೋಡಿ, ವಿರೋಧ ಪಕ್ಷದವರು ಟೀಕೆ ಮಾಡೋದ್ರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ? ಎನಿ ಟ್ರೂತ್ ಇನ್ ದಟ್? ಯಾವುದೇ ಸತ್ಯಾಂಶ ಇಲ್ಲ. ನಾಳೆ ಟಿ ನರಸೀಪುರದಲ್ಲಿ 500 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ. ಆದರೂ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರೋದ್ರಿಂದ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ಯಾರು ಸಂಬಳ ನಿಂತಿದ್ದೀರಪ್ಪ ಅಧಿಕಾರಿಗಳೇ? ಏನ್ರಿ ಸರ್ಕಾರಿ ನೌಕರರು ಯಾರು ಸಂಬಳ ನಿಂತಿದ್ದೀವ? ಬರೀ ಸುಳ್ಳೆ. ಬಿಜೆಪಿ ಅವರು ಅಂದ್ರೆ ಅವ್ರ ಮನೆ ದೇವರೇ ಸುಳ್ಳು.